ನಮ್ಮ ಟ್ಯಾಕ್ಸ್ ಮನಿಗೆ ನಾವು ವೋಟ್ ಮಾಡಬೇಕು, ನಮ್ಮ ಅಭಿವೃದ್ಧಿಗೋಸ್ಕರ ನಾವು ವೋಟ್ ಮಾಡಬೇಕು, ನನ್ನ ಡಿಮ್ಯಾಂಡ್ಗೋಸ್ಕರ ಕೆಲಸ ಮಾಡೋಂತ ವೋಟ್ ಮಾಡಬೇಕು, ನನಗೊಬ್ಬ ಸಂಬಳಕ್ಕೆ ಕೆಲಸ ಮಾಡೋಂಥ ವ್ಯಕ್ತಿ ಬೇಕು, ನನಗೆ ದೊಡ್ಡ ನಾಯಕ ಬೇಡ ಅಂತ. ಅಂದ್ರೆ ನಮ್ಗೆಲ್ಲ ಹೆಂಗಾಗಿದೆ ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಬಂದು ನಿಂತ್ಕೊಬೇಕು, ಅವನ ಏರಿಯಾದಲ್ಲೇ ಫೇಮಸ್ ಆಗಿರ್ಬೇಕು, ಇಂಥವ್ನಿಗೆ ನಾನು ವೋಟ್ ಮಾಡಿ ನನ್ನ ನಾಯಕ ಈ ತರ ಬೇಕು ಅನ್ನೋದನ್ನ ಚೇಂಜ್ ಮಾಡಿ ನನ್ನ ಕೆಲಸಗಾರ ಅವನು, ನಾನು ಸಂಬಳ ಕೊಡ್ತೀನಿ, ನಾನು ಅವನಿಗೆ ಕಾರ್ ಕೊಡ್ತೀನಿ, ನಾನು ಅವನಿಗೆ ಆಫೀಸ್ ಕೊಡ್ತೀನಿ, ಇದೆಲ್ಲವನ್ನು ಭರಿಸೋದು ಒಬ್ಬ ಪ್ರಜೆ. ಅವಾಗ ಅವನ ಹತ್ರ ಕೆಲಸ ಮಾಡ್ಬೇಕಲ್ವಾ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಜೊತೆ ಇರುವಂತಹ ಸ್ಪೆಷಲ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಇವರು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿ ಬಂದವರು, ಸಿನಿ ಇಂಡಸ್ಟ್ರಿಯಲ್ಲಿ ಇತಿಹಾಸವನ್ನು ಬರೆದವರು, ಕಲ್ಪನೆ ಲೋಕದ ಅಧಿಪತಿ, ಪ್ರಜಾಕೀಯದ ಮೂಲಕ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿರುವಂತಹ ಸಾರಥಿ. ಉಪ್ಪಿ ಅಂದ್ರೆ ಅದು ಹೆಸರಲ್ಲ, ಅದೊಂದು ವೈಬ್ರೇಷನ್. ಯುವ ಜನತೆಗೆ ಇವರೇ ಇನ್ಸ್ಪಿರೇಷನ್. ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೂಪರ್, ನೀವು ಸೂಪರ್ ಆಗಿದ್ರೆ ಕಾಣಿಸ್ತಾ ಇದೆ. ಸರ್, ಇವಾಗ ಪ್ರಜಾಕೀಯಕ್ಕೆ ನಾವು ಜಾಯಿನ್ ಆಗ್ಬೇಕು ಅಂತ ಇದ್ರೆ ಲಿಖಿತ ಪರೀಕ್ಷೆಗಳನ್ನು ಬರೆಯುವುದರ ಮೂಲಕ ಅಭ್ಯರ್ಥಿ ಆಗ್ಬೇಕು ಅಂತ ಇದೆ. ಸೊ ಪರೀಕ್ಷೆ ಅಂತ ಬಂದಾಗ ಇವಾಗ ಎಲ್ರಿಗೂ ಕೂಡ ಒಂದು ಟೆನ್ಷನ್. ಪರೀಕ್ಷೆ ಅಂತ ಬಂದಾಗ ಕಿವಿ ಒಲೆ ತೆಗಿಬೇಕಂತೆ, ಜನಿವಾರ ತೆಗಿಬೇಕಂತೆ, ಇಂಥ ಕೆಲವೊಂದು ಬದಲಾವಣೆಗಳನ್ನು ನಾವು ಇವಾಗ ನೋಡಿದ್ದೇವೆ. ಪ್ರಜಾಕೀಯಕ್ಕೂ ಕೂಡ ನಾವು ಒಬ್ಬ ಮೆಂಬರ್ ಆಗ್ಬೇಕು ಅಂತ ಇದ್ರೆ ಇಂತಹದ್ದೇನಾದ್ರೂ ಇಲ್ಲ ಇಲ್ಲ, ಇದು ನಿಮ್ ಕೈಯಲ್ಲೇ ಇದೆ ನೋಡಿ. ಪಾರ್ಟಿ ನೋಡಿದೀರಾ? ಹೋಗ್ಲಿ, ಓದಿದ್ದೀರಾ? ಅದನ್ನ ಓದಿದ್ರೆ ಅಷ್ಟೇ. ಅದ್ರೊಳಗೆ ಎಂಟರ್ ಆಗ್ಬೋದು, ನೀವು ವೋಟರ್ ಆಗು ಇರ್ಬೋದು, ಆಸ್ಪಿರೆಂಟ್ ಆಗ್ಬೋದು. ಅದೇ ನಿಮ್ಗೆ ಟಿಕೆಟ್ ಕೊಡೋದಕ್ಕೆ ನೀವೇ ಕೊಡ್ತೀರಾ ಒಬ್ರಿಗೆ. ಪೊಲಿಟಿಕಲ್ ಪಾರ್ಟಿನೇ ನಿಮ್ಮ ಕೈಲಿ ಇದ್ದಂಗೆ ಅದು. ನೀವು ವೋಟರ್ ಆಗಿ ಎಂಟರ್ ಆಗ್ಬೋದು, ಆಸ್ಪಿರೆಂಟ್ ಆಗಿ ಎಂಟರ್ ಆಗ್ಬೋದು. ಅಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿಯಾರ ಅಂತ ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಅಲ್ಲೋಗಿ ಅವ್ನು ಇಂಟರ್ವ್ಯೂ ಮಾಡ್ಬೋದು. ಅವನೇ ಬರ್ತಾನೆ ನಿಮ್ಮ ಹತ್ರ, ನೀವೇನು ಮಾಡೋದು ಬೇಕಾಗಿಲ್ಲ. ವೋಟ್ರು ಸುಮ್ಮನೆ ಇದ್ರೂ ಸಾಕು, ಅವನೇ ನಾನು ಈ ಟೈಮಲ್ಲಿ ನಾನು ವಿಡಿಯೋ ಕಾಲ್ ಬರ್ತೀನಿ ಅಂತಾನೆ, ವಿಡಿಯೋಲಿ ಮಾತಾಡ್ಬೋದು ನೀವು. ಅಥವಾ ನಾನು ಇಲ್ಲಿ ಸಿಗ್ತೀನಿ ಅಂತಾನೆ ಪರ್ಸ್ನಲ್ ಆಗಿ ಮೀಟ್ ಮಾಡ್ಬೋದು. ಹಲವಾರು ರೀತಿಲಿ ಆ ಥರ ಕೊಟ್ಟಿದ್ದೀವಿ ನಾವು. ಅಲ್ಲಿ ನೀವು ಅವನ ಹತ್ರ ಮಾತಾಡಿದ ಮೇಲೆ ನೆಕ್ಸ್ಟ್ ಡೇ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ರೇಟು ಮಾಡ್ಬೋದು ಅವನ್ನ. ಈಸ್ ಗುಡ್, ಈಸ್ ನಾರ್ಮಲ್, ಈಸ್ ಓಕೆ ಅಂತಲೂ ಮಾಡ್ಬೋದು. ಈ ಥರ ನಿಮ್ಮ ಥರ ಸಾವಿರಾರು ಜನ ಮಾಡಿದ್ರೆ ಹೈಯೆಸ್ಟ್ ಯಾರಿಗೆ ಬಂದಿರುತ್ತೋ ಅವ್ನು ಎಲೆಕ್ಷನ್ ಎತ್ಕೊಳ್ಳೋಕ್ಕೆ ಅರ್ಹ ಆಗ್ತಾನೆ. ಇಂಡೈರೆಕ್ಟಾಗಿ ನೀವು ಅವನಿಗೆ ಟಿಕೆಟ್ ಕೊಟ್ಟಂಗೆ. ಅರ್ಥ ಆಯ್ತಾ? ಪೊಲಿಟಿಕಲ್ ಪಾರ್ಟಿನೇ ಇಲ್ದಿರೋಂಥ ಒಂದು ನಿಮ್ಮ ಕೈಲಿರುವಂಥ ಪಾರ್ಟಿ ಥರ ಒಂದು ಮಾಡಿರೋದು ಇದನ್ನು. ಸರ್, ಇವಾಗ ಉಪೇಂದ್ರ ಅಂತ ಹೇಳಿ ಬಂದಾಗ ನಮಗೆ ವಿಭಿನ್ನವಾಗಿ ವಿಶೇಷವಾಗಿ ಥಿಂಕ್ ಮಾಡೋರು ಅಂತ ಹೇಳಿ ನಮ್ಗೆ ಗೊತ್ತಿದೆ, ಬುದ್ಧಿವಂತ ಅಂತ ಹೇಳಿ ಕರಿತವೆ. ಯಾಕೆ ಸರ್ ಇವಾಗ ಸಿನಿ ರಂಗದಲ್ಲಿ ತನ್ನದೇ ಆಗಿರುವಂತಹ ಚಾಪ್ ಮೂಡ್ಸಿ ಆಗಿದೆ? ಯಾಕೆ ಈ ಪ್ರಜಾಕೀಯ ಅನ್ನುವಂಥದ್ದು ನಿಮಗೆ ಅನ್ನೋದು? ನಾನೊಬ್ಬ ಪ್ರಜೆ, ನನಗನ್ನಿಸ್ತಾ ಇದೆ ಒಂದೇನೋ ಬದಲಾವಣೆ ಬೇಕು ಅಂತ. ಯಾಕಂದ್ರೆ ಇಷ್ಟೆಲ್ಲ ಎಲ್ಲ ಮಾಧ್ಯಮಗಳಲ್ಲೂ ಬದಲಾವಣೆ ಆದಾಗ ಯಾಕೆ ಪೊಲಿಟಿಕಲ್ ಫೀಲ್ಡಲ್ಲಿ ಯಾಕೆ ಈ ಚೇಂಜಸ್ ಆಗ್ತಾ ಇಲ್ಲ? ಟೆಕ್ನಾಲಜಿ ಇಷ್ಟೊಂದು ಬಂದಿದೆ, ಯಾಕೆ ಟ್ರಾನ್ಸ್ಪರೆನ್ಸಿ ಬರ್ತಾ ಇಲ್ಲ? ಯಾಕೆ ಅಕೌಂಟಬಿಲಿಟಿ ಬರ್ತಾ ಇಲ್ಲ? ಈಗ ನಾನೆಲ್ಲೋ ಒಂದು ಶಾಪ್ ಹಾಕ್ಕೊತೀನಿ ಕಷ್ಟಪಟ್ಟು, ಎದುರುಗಡೆ ರೋಡ್ ಕಿತ್ತಾಕ್ಬಿಡ್ತಾರೆ. ನಾನೆಲ್ಲೋ ಸಾಲ ಸೋಲ ತಂದು ಮಾಡ್ಕೊಂಡಿರ್ತೀನಿ ಅಂಗಡಿನ, ರೆಂಟ್ ಕಟ್ಟಬೇಕು ನಾನು, ನೀವು ಎದುರುಗಡೆ ರೋಡ್ ಕಟ್ ಮಾಡಿಬಿಡ್ತಾರೆ. ಬಟ್ ನನಗೆ ಗೊತ್ತಾಗಬೇಕಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಮಂತಿಂದ ಇಲ್ಲಿ ರೋಡ್ ಕಾರ್ಯ ಸ್ಟಾರ್ಟ್ ಆಗುತ್ತೆ. ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಲಿಲ್ಲ. ಈ ಸಣ್ಣ ವಿಷಯ ನಾನು ಹೇಳ್ತಾ ಇರೋದು. ನಾನೊಂದು 25,000 ರೂಪಾಯಿ ಸಂಬಳ ತೊಗೊತೀನಿ, ನನ್ನ ಮಕ್ಕಳನ್ನ ನಾನು ಸ್ಕೂಲಿಗೆ ಕಳಿಸ್ಬೇಕು. ಎಷ್ಟೊಂದು ದುಡ್ಡು ಕೇಳ್ತಾರೆ. ಸರ್ಕಾರಿ ಶಾಲೆಗೆ ಕಳಿಸೋಣ ಅಂದರೆ ಸರ್ಕಾರಿ ಶಾಲೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಇಲ್ಲ ಅಂದ್ಕೊಳ್ಳಿ. ಸರ್ಕಾರಿ ಶಾಲೆ ಚೆನ್ನಾಗಾಗಬೇಕು ಅಂತ ಅನ್ಸುತ್ತೆ ಅಂದ್ಕೊಳ್ಳಿ. ಈ ಒಂದು ಬದಲಾವಣೆ ಆಗ್ಬೋದಲ್ಲ ಅನಿಸ್ತು. ಸೊ ಇದೊಂದು ಪ್ರಯತ್ನ ಮಾಡೋಣ. ನನಗೆ ಅವಾಗ ಎಲ್ಲಿ ಇದರದ್ದು ಮೂಲ ಎಲ್ಲಿ ಅಂತ ಹುಡುಕಿದಾಗ ಮೇಯ್ನ್ ನಮಗೆ ವಾಪಸ್ ಬಂತು ಆನ್ಸರ್. ಯಾಕಂದರೆ ನಾವೇ ತಪ್ಪು ಮಾಡ್ತಿದ್ದೀವಿ. ಇಲ್ಲಿ ವೋಟಿಂಗ್ ಮಾಡೋದೇ ನಾವು ತಪ್ಪು ಮಾಡ್ತಿದ್ದೀವಿ. ವೋಟ್ ಮಾಡೋದು ನಾವು ಪ್ರಚಾರಕ್ಕೆ ವೋಟ್ ಮಾಡ್ತೀವಿ, ಬೇರೆ ಬೇರೆ ಯಾವ್ಯಾವುದೋ ವಿಷಯಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಟ್ಯಾಕ್ಸ್ ಮನಿಗೆ ನಾವು ವೋಟ್ ಮಾಡಬೇಕು, ನಮ್ಮ ಅಭಿವೃದ್ಧಿಗೋಸ್ಕರ ನಾವು ವೋಟ್ ಮಾಡಬೇಕು, ನನ್ನ ಡಿಮ್ಯಾಂಡ್ಗೋಸ್ಕರ ಕೆಲಸ ಮಾಡೋವಂಥ ವೋಟ್ ಮಾಡಬೇಕು, ನನಗೊಬ್ಬ ಸಂಬಳಕ್ಕೆ ಕೆಲಸ ಮಾಡೋವಂಥ ವ್ಯಕ್ತಿ ಬೇಕು, ನನಗೆ ದೊಡ್ಡ ನಾಯಕ ಬೇಡ ಅಂತ. ಅಂದರೆ ನಮಗೆಲ್ಲ ಹೆಂಗಾಗಿದೆ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿ ಬಂದು ನಿಂತ್ಕೊಬೇಕು, ಅವನ ಏರಿಯಾದಲ್ಲೇ ಫೇಮಸ್ ಆಗಿರಬೇಕು, ಇಂಥವ್ನಿಗೆ ನಾನು ವೋಟ್ ಮಾಡಿ ನನ್ನ ನಾಯಕ ಈ ಥರ ಬೇಕು ಅನ್ನೋದನ್ನು ಚೇಂಜ್ ಮಾಡಿ ನನ್ನ ಕೆಲಸಗಾರ ಅವನು, ನಾನು ಸಂಬಳ ಕೊಡ್ತೀನಿ, ನಾನು ಅವನಿಗೆ ಕಾರ್ ಕೊಡ್ತೀನಿ, ನಾನು ಅವನಿಗೆ ಆಫೀಸ್ ಕೊಡ್ತೀನಿ, ಇದೆಲ್ಲವನ್ನು ಭರಿಸೋದು ಒಬ್ಬ ಪ್ರಜೆ. ಕರೆಕ್ಟ್ ಅಲ್ವಾ? ಅವಾಗ ಅವನ ಹತ್ರ ಕೆಲಸ ಮಾಡ್ಬೇಕಲ್ವಾ? ಟ್ರಾನ್ಸ್ಪರೆಂಟ್ ಆಗಿ ಅವ್ನು ವರದಿ ಒಪ್ಪಿಸ್ಬೇಕಲ್ವ ನನಗೆ. ಅಂದ್ರೆ ಟೋಟಲ್ ಆಗಿ ಜನರ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನಿಮ್ದು ಕಾನ್ಸೆಪ್ಟ್. ಅದೇ ನೀವು ಅದೇ ಹೇಳಿದ್ದು. ಜನರೇ ಆ ನಾಯಕತ್ವದ ಗುಣ ಬೆಳೆಸ್ಕೊಬೇಕು ಅಂತ. ಯಾಕಂದ್ರೆ ವೋಟಿಂಗ್ ಮಾಡ್ಬೇಕು, ನಾನು ಯಾಕೆ ವೋಟಿಂಗ್ ಮಾಡ್ತೀನಿ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಸೊ ಈ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು.
ಸರ್ ಇವಾಗ ಕ್ಯಾಂಪೇನ್ ಮಾಡಿ ಎಲ್ಲ ವಿನ್ ಆಗೋದೇ ತುಂಬಾ ಕಷ್ಟ ಆಗಿದೆ. ಇವಾಗಿನ ಜಾಯಮಾನದಲ್ಲಿ ನಾವು ನೋಡ್ತಾ ಇದ್ದಾವೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿದ್ರು ಕೂಡ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾ ಇಲ್ಲ. ಆದ್ರೆ ನಿಮ್ದು ಗೋಲ್ ಇದರಲ್ಲಿ ಬೇರೆನೇ ಇದೆ, ಏನಂತ ಹೇಳಿದ್ರೆ ಮೊಬೈಲ್ ನ ಮೂಲಕ ಎಲ್ರಿಗೂ ಕೂಡ ರೀಚ್ ಮಾಡಿಸುವಂತ. ಇಲ್ಲ ಮೊಬೈಲ್ ಮೂಲಕ ಅಲ್ಲ, ಮೊಬೈಲ್ ಒಂದು ಮಾಧ್ಯಮ ಅಷ್ಟೇ. ಇಲ್ಲಿ ವೋಟರ್ಸ್ ಇನಿಷಿಯೇಟಿವ್ ಸ್ವಲ್ಪ ತಗೊಬೇಕು ಅಂತ ಹೇಳ್ತೀನಿ. ಯಂಗ್ಸ್ಟರ್ಸ್ ಈಗ ನಾನ್ ತಿಳ್ಕೊಂಡೆ, ನಾನ್ 4 ಜನಕ್ಕೆ ಹೇಳ್ಬೇಕು, ಅದು ಬಹಳ ಮುಖ್ಯ. ಇದ್ರ ಪ್ರಚಾರ ಹಂಗಾದ್ರೆ ಯಾವ ರೀತಿ ಮಾಡ್ತೀರಾ? ಅಲ್ಲ ಇದೇ ಪ್ರಚಾರ ನಾನು ಹೇಳ್ತಿರೋದು. ನಿಮ್ಗೆ ಆತರ ಪ್ರಚಾರ ಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಇದೆಯಲ್ವಾ, ನೀವು ನನ್ನಿಂದ ಅದು ಯಾಕೆ ಬಯಸ್ತೀರಾ ಅಂತ ನಾನು ಸಿಂಪಲ್ ಕ್ವಶನ್ ಇಲ್ಲ ಇದಕ್ಕೆ ಆನ್ಸರ್ ಮಾಡಿ. ಓಕೆನಾ? ನಿಮ್ಗೆ ಆತರ ಪ್ರಚಾರ ಬೇಕಾ? ವೋಟರ್ ಕೇಳ್ತಾ ಇದ್ದೀನಿ. ಆತರ ಪ್ರಚಾರ ಮಾಡಿದ್ರೆ ಜನಗಳಿಗೆ ಎಲ್ಲೋ ಕನೆಕ್ಟ್ ಆಗ್ಬೋದು, ನಮ್ಮ ಹತ್ರ ಬಂದಿದ್ದಾರೆ ಕೇಳಿದ್ದಾರೆ. ನೀವ್ ಯಾರು? ನೀವ್ ಜನ ಅಲ್ವಾ? ಎಕ್ಸಾಕ್ಟ್ಲಿ, ಹೌದು ಸರ್. ನಿಮಗ್ ಬೇಕಾ ಬೇಡ ನೀವ್ ಆನ್ಸರ್ ಮಾಡಿ. ಫರ್ಗೆಟ್ ಅಬೌಟ್ ಪೀಪಲ್. ಇವಾಗ ಗೊತ್ತಾಗುತ್ತೆ ಬಂದ್ರೆ ಏನಿದೆ ಪ್ರಜಾಕೀಯದ ತತ್ವಗಳೇನು, ನಾನು ವೋಟ್ ಹಾಕ್ಬೋದು ಅನ್ನುವಂಥದ್ದು ನನಗೂ ಗೊತ್ತಾಗಿದೆ ಅಲ್ವಾ? ಹೌದು, ನಿಮಗ್ ಗೊತ್ತಾಗಿದೆ. ನೀವೇನ್ ಮಾಡ್ಬೇಕು ಇವಾಗ? ಪ್ರಜಾಕೀಯಕ್ಕೆ ವೋಟ್ ಹಾಕ್ಬೇಕು. ಅಲ್ಲ ಬರೀ ವೋಟ್ ಹಾಕೋದಲ್ಲ, ನಿಮ್ದು ಇನ್ನೂ ಒಂದ್ ಸ್ವಲ್ಪ ಕರ್ತವ್ಯ. 4 ಜನಗಳಿಗೆ ಹೇಳ್ಬೇಕು ಇಷ್ಟು ಮಾಡ್ಬೋದಲ್ವಾ? ಮಾಡ್ತಾ ಇದೀವ ನಾವು, ಅಷ್ಟೇ ಕೇಳ್ತಾ ಇರೋದು ನಾನು. ಕರೆಕ್ಟ್ ಅಲ್ವಾ? ಇದು ಬಿಟ್ರೆ ಇಲ್ಲಪ್ಪ ನನಗೆ ಅದೇ ಬೇಕು, ಇವರೇ ಮಾಡ್ಬೇಕು, ಇವರೇ ಎಲ್ಲ ಮಾಡ್ಬೇಕು ಅಂದ್ರೆ ಇನ್ನೊಂದು ಸಿಸ್ಟಮ್ ಇದೆ ಅಲ್ಲಿ, ಪಾಪ ಮಾಡ್ತಾ ಇದಾರಲ್ವಾ? ಸರ್ ಇವಾಗ ಇನ್ನೊಂದು ಸಿಸ್ಟಮ್ ಇದೆ ಅಂತ ಹೇಳಿದ್ರೆ, ಮೊಬೈಲ್ ಅಲ್ಲಿ ಎಲ್ಲವನ್ನು ಕೂಡ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂತದ್ದು. ನೀವು ಅವಾಗ್ಲೇ ಹೇಳಿದ ಕೆಲಸಗಾರ, ಆಯ್ತಾ? ಇವಾಗ ಹಳ್ಳಿ ಕಡೆಗಳಲ್ಲೆಲ್ಲ ಕೆಲವೊಂದು ಇಂಟರ್ನೆಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೊಬೈಲೇ ಇಲ್ಲದೆ ಇರ್ಬೋದು, ಅಂತ ಜನರೆಲ್ಲ ಯಾವ ರೀತಿ ಪ್ರಜಾಕೀಯಕ್ಕೆ ಜಾಯ್ನ್? ಮೊಬೈಲಿಗೆ ನಿಮ್ಗೆ ಒಂದು ವಿಷಯಗೊಳ್ಳ, ನಾನು ಫಸ್ಟ್ ಪ್ರಜಾಕೀಯದಿಂದ ಒಬ್ಬ ವ್ಯಕ್ತಿ ಎಲೆಕ್ಟ್ ಆಗಿದ್ದು ಒಂದು ಗ್ರಾಮ ಪಂಚಾಯತಿಲಿ, ಅರೆಹಳ್ಳಿ ಅನ್ನೋ ಗ್ರಾಮ ಪಂಚಾಯತಿ. ನವೀನ್ ಅಂತ ಇನ್ನೊಬ್ರು ಎಲೆಕ್ಟ್ ಆಗಿದ್ದಾರೆ, ಅವರು ಗ್ರಾಮ ಪಂಚಾಯತಿಲಿ. ಏನ್ ಹೇಳ್ತೀರಾ ಅದಕ್ಕೆ? ಹಳ್ಳಿಗಳಲ್ಲೂ ಕೂಡ ತನ್ನದೇ ಆಗಿರುವಂತ ಛಾಪು ಮೂಡಿಸ್ತಾ ಇದೆ ಅನ್ನುವಂಥದ್ದು ಇದರಲ್ಲಿ ಅರಿವಾಗುತ್ತೆ. ಖಂಡಿತ ಹಳ್ಳಿಗಳಲ್ಲಿ ಮೊಬೈಲ್ ಯಾರು ಯೂಸ್ ಮಾಡ್ತಿಲ್ಲ ಅನ್ಕೊಂಡಿದ್ದೀರಾ? ಸರ್ ನಾನು ಹೇಳುದು ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ. ಅಲ್ಲ ನೆಟ್ವರ್ಕ್ ಇಶ್ಯೂ ಇಲ್ಲೂ ಇರುತ್ತೆ. ನಮ್ ಒಳಗಡೆ ನೆಟ್ವರ್ಕ್ ಇಶ್ಯೂ ಆಗಬಾರ್ದಷ್ಟೇ. ನನ್ನ ಕೆಲಸ ನಾನು ಮಾಡ್ಬೇಕು. ಅಟ್ಲೀಸ್ಟ್ ಒಂದು 4 ಜನಕ್ಕೆ ನಾನು ಹೇಳ್ಬೇಕು. ಇದನ್ನ ಹೇಳಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಅದೇ ಸಿಸ್ಟಮ್ ಬರುತ್ತೆ. ಆಮೇಲೆ ನನ್ನ ಕರ್ತವ್ಯ ನಾನೆಲ್ಲ ಜನನೇ ಮಾಡಿ ಅಂತ ಹೇಳ್ತೀನಿ ಅನ್ನೋದು ರಾಂಗ್ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಹೇಳ್ತಾ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಪ್ಪ. ನಾನು ಇದನ್ನ ಮಾಡಿದ್ದೀನಿ, ಒಂದು ಆ್ಯಪ್ ಮಾಡಿದ್ದೀನಿ, ನಾನು ಪಾರ್ಟಿಗೋಸ್ಕರ ಏನು ಬೇಕು ನಾನು ಮಾಧ್ಯಮಗಳು ಕೂತ್ಕೊಂಡು ಮಾತಾಡ್ತೀನಿ, ಇದು ಪ್ರಚಾರ ಮಾಡ್ತೀನಿ, ಹಳ್ಳಿಗೆ ಹೋಗ್ಬೇಕು ಅದನ್ನೂ ಮಾಡ್ತೀನಿ. ನಾನು ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ರೀಚ್ ಮಾಡ್ಸೋಕ್ಕಾಗುತ್ತೋ ಅಷ್ಟು ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಬಟ್ ಅಟ್ ದಿ ಸೇಮ್ ಟೈಮ್ ವಾಟ್ ಅಬೌಟ್ ಯು? ನಾನು ಅದನ್ನೇ ಕೇಳ್ತೀನಲ್ವಾ, ನಮ್ಮಿಂದ ಏನಾಗುತ್ತೆ? ನನಗೂ ಒಂದು ಎನ್ಕರೇಜ್ಮೆಂಟ್ ಬೇಕಲ್ವಾ? ನೀರಲ್ಲಿ ಹೋಮ ಮಾಡ್ದಂಗೆ ಹಬ್ಬಾರ್ದು ನಾನು ಮಾಡ್ತಿರೋದು. ನಾನೇನೋ ಮಾಡಲ್ಲ, ನೀವು ಮಾಡ್ಕೊಳ್ರಿ ಅಂದ್ರೆ ನನಗೂ ಅನ್ಸುತ್ತೆ ನಿಮಗೆ ಬೇಕಾಗಿಲ್ಲ ಅನ್ಸುತ್ತೆ. ನನಗೇನು ಅನ್ಸುತ್ತೆ, ಇಲ್ಲೇನೋ ಕರೆಕ್ಟ್ ಆಗಿ ಇದೆಯೇನೋ, ನಾನು ಒಳ್ಳೆ ಏನೋ ನಾನೇನೋ ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇದೀನೇನೋ. ಮೋಸ್ಟ್ಲಿ ನಿಮಗೆ ಚೆನ್ನಾಗೇ ಇದೆ ಪ್ರೆಸೆಂಟ್ ಸಿಸ್ಟಮ್, ಓಕೆ ಅನ್ಸುತ್ತೆ. ನೀವು ಅಂಥವ್ರಿಗೆ ಸೆಲೆಕ್ಟ್ ಮಾಡ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸರ್ ಇವಾಗ ಪ್ರಜಾಕೀಯ ಅಂತ ಹೇಳಿ ಬಂದಾಗ ಮತ್ತೊಂದು ನಮಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದದ್ದು ಚಿಹ್ನೆ ರಿಕ್ಷಾ ಅಲ್ವಾ? ರಿಕ್ಷಾ ಅಂತ ಹೇಳಿ ಬಂದಾಗ ಒಂದು ಶ್ರಮಿಕರದೊಂದು ಸಂಕೇತ ಆಗಿದೆ, ಇನ್ನೊಂದು ವೇಗದ ಸಂಕೇತ. ಇಲ್ಲ ಅದು ಒಂದ್ ಟೈಮ್ ಅಲ್ಲಿ ನಮ್ಗೆ ರಿಕ್ಷಾ ಕೊಟ್ಟಿದ್ರು. ಇವಾಗ ಇದು ಆಕ್ಚುಲಿ ಪಾರ್ಟಿ ನಮ್ಗೆ ಏನೋ ಸಿಂಬಲ್ ಅನ್ನೋದು ಗ್ಯಾರಂಟಿ ಆಗಿಲ್ಲ. ನಮ್ಗೆ ಸಿಂಬಲ್ ಅನ್ನೋದು ಪಕ್ಕ ಇಲ್ಲ. ನಮ್ಗೆ ನಾಳೆ ಏನ್ ಬೇಕಾದ್ರೆ ಸಿಂಬಲ್ ಆಗ. ಯಾವ ಸಿಂಬಲ್ ಇರ್ತೀರಾ ಸರ್ ನೆಕ್ಸ್ಟ್? ಅಲ್ಲ ಇನ್ನೂ ಸಿಂಬಲ್ ನೋಡಿ ವೋಟ್ ಹಾಕೋಷ್ಟು ನೀವು ಇದಾಗಿದ್ದೀರಾ ಅಂತ ನಾನು ಹೇಳ್ತಿರೋದು. ಸಿಂಬಲ್ ಇರಲ್ಲ ಅನ್ನುವಂತ. ಅಲ್ಲಲ್ಲ ಸಿಂಬಲ್ ಇರುತ್ತೆ, ಅದು ಇದೆ. ಅಟ್ಲೀಸ್ಟ್ ನಾನು ಹೇಳಿದ್ದು ನಿಮ್ಮ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀನಿ ನಾನು. ನಿಮ್ಮ ಇವ್ರನ್ನ ಯಾರನ್ನ ಕ್ಯಾಂಡಿಡೇಟ್ ನೀವು ಯಾರನ್ನ ಸೆಲೆಕ್ಟ್ ಮಾಡಿ ನೀವು ವೋಟ್ ಮಾಡ್ಬೋದಲ್ವಾ? ಅವ್ನು ಹೇಳ್ಬೋದಲ್ವಾ ನಂದು ಈ ಸಿಂಬಲ್ ಅಪ್ಪ ನನ್ಗೆ ವೋಟ್ ಹಾಕಿ ಅಂತ ಹೇಳ್ಬೋದಲ್ವಾ? ಎಕ್ಸಾಕ್ಟ್ಲಿ ಹೇಳ್ಬೋದು. ಇನ್ನೊಂದೇನು ತತ್ವ ಅಂತ ಹೇಳಿದ್ರೆ ಪ್ರಜೆಗಳೇ ಹೈಕಮಾಂಡ್ ಅನ್ನುವಂಥ ಒಂದು ತತ್ವ ಇದೆ ಈ ಪ್ರಜಾಕೀಯದಲ್ಲಿ ಅಲ್ವಾ? ಪ್ರಜೆಗಳೇ ಅವರ ಡಿಸಿಷನ್ ಅನ್ನು ಅವರೇ ಡಿಸಿಷನ್ ಮೇಕರ್ ಕೂಡ ಆಗ್ತಾರೆ. ಒಬ್ರೊಬ್ರ ಡಿಸಿಷನ್ ಒಂದೊಂದು ವಿಚಿತ್ರ. ಅದನ್ನ ತಿಳ್ಕೊಳ್ಳಿ ನೋಡಿ. ಅದನ್ನು ಅಷ್ಟೇ, ಯಾವುದನ್ನು ಕೂಡ ನಮ್ಮ ಪ್ರಾಬ್ಲಮ್ ಏನಂದ್ರೆ ಕರೆಕ್ಟ್ ತಿಳ್ಕೊಳ್ಳೋದೇನೆ ನಾವು ಮಾತಾಡ್ತೀವಿ ಅಷ್ಟೇ. ಏನ್ರಿ ಎಲ್ಲ ಒಬ್ಬೊಬ್ರು ಡಿಸಿಷನ್ ಹೆಂಗ್ರಿ ಆಗುತ್ತೆ ಅಂತ. ಅಲ್ಲ ಅದನ್ನ ಮಾತಾಡೋರು ಮಾತಾಡ್ತಾರೆ ಬಿಡಿ. ನಾನು ಹೇಳಿದ್ದು ಹಿಂಗಲ್ಲ. ನಾನು ಹೇಳಿದ್ದು ಪೋಲಿಂಗ್ ಇರುತ್ತೆ, ಅದಕ್ಕೊಂದು ಟೆಕ್ನಾಲಜಿ ಇರುತ್ತೆ. ನಿಮ್ಮ ಅಭಿಪ್ರಾಯ ನೀವು ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣದಾಗಿ ಹೇಳ್ತೀನಿ, ನೀವು ಒಂದು ಹಳ್ಳಿಲಿ ಇದ್ದೀರಾ, ನನಗಿಲ್ಲೊಂದು ರಸ್ತೆ ಆಗಬೇಕು ಅಂತೀರಾ, ಅಥವಾ ಇನ್ನೆಲ್ಲೋ ಒಂದು ವಾರ್ಡಲ್ಲಿ ನನಗಿಲ್ಲೊಂದು ಹಾಸ್ಪಿಟ್ಲ್ ಆಗಬೇಕು ಅಂತೀರಾ. ಅತಿ ಹೆಚ್ಚು ಜನ ಹಾಸ್ಪಿಟ್ಲ್ ಆಗಬೇಕು ಅಂದರೆ ಅದ್ರ ಫಸ್ಟ್ ಡಿಮ್ಯಾಂಡ್ ಅದನ್ನ ನಾನು ಕೆಲಸ ಮಾಡಿಕೊಡ್ಬೇಕು. ನಾನು ಏನು ಹೇಳಿ, ಅಲ್ಲೂ ವೋಟಿಂಗ್ ಬರುತ್ತೆ, ಒಂದು ಪೋಲಿಂಗ್ ಸಿಸ್ಟಮ್ ಇರುತ್ತೆ. ನಿಮ್ಮ ಮೊಬೈಲಲ್ಲಿ ಕೂತ್ಕೊಂಡೆ ನೀವು ಮಾಡ್ಬೋದು ಅದನ್ನು. ನಿಮ್ಮ ಡಿಮ್ಯಾಂಡ್ ನೀವು ಹೇಳೋದಕ್ಕೆ ಮಾಡ್ಬೋದಲ್ವಾ? ನನಗಿದು ಬೇಕು ಅಂತ ಹೇಳೋದು ಕಷ್ಟನಾ? ಇಲ್ಲ, ಟೆಕ್ನಾಲಜಿ ಇದೆ ಅಲ್ವಾ? ಇಲ್ವಾ? ಟೆಕ್ನಾಲಜಿ ಮಾಡಕ್ ಆಗಲ್ವಾ? ಆಗುತ್ತೆ. ನಿಮ್ಮನ್ನೆಲ್ಲ ಕನೆಕ್ಟ್ ಮಾಡೋ ಟೆಕ್ನಾಲಜಿ ನಾನು ಕನೆಕ್ಟ್ ಮಾಡ್ಬೋದಲ್ವಾ? ನಾನಲ್ಲಿ ಕ್ವಶನ್ ಕೇಳ್ಬೋದಲ್ವಾ ನಿಮಗೆ? ನೋಡಪ್ಪ ನನ್ನ ಹತ್ರ ಇಷ್ಟು ದುಡ್ಡಿದೆ, ನಿನಗೆ ಹಾಸ್ಪಿಟ್ಲ್ ಬೇಕಾ, ಸ್ಕೂಲ್ ಬೇಕಾ, ಬಸ್ ಬೇಕಾ, ಏನಿಲ್ಲ ಮುಖ್ಯವಾಗಿರೋದು ಏನು ಬೇಕು, ಮನೆಗಳು ಬೇಕಾ ಕೇಳ್ಬೋದಲ್ವಾ? ಅದ್ರಲ್ಲಿ ನಾನು ಹೇಳ್ಬೋದಲ್ವಾ? ನೋಡಪ್ಪ ಇಷ್ಟು ದುಡ್ಡಲ್ಲಿ ನಾನು ಇಷ್ಟು ಮಾಡ್ಬೋದು, ನಾನು ನೆಕ್ಸ್ಟ್ ಇಯರ್ ನನಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಮಾಡ್ಬೋದು ನಾನು.
ಹೇಳ್ಬೋದಲ್ವಾ? ಹೇಳ್ಬೋದು, ಆದ್ರೆ ನಿಮ್ಮ ಡಿಸಿಷನ್ ನಾನು ಕೇಳ್ಬೋದಲ್ವಾ ನಾನು? ಕೇಳ್ಬೋದು. ನಾನೇ ಡಿಸಿಷನ್ ತಗೊಳ್ಳ? ಹಾಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ತಗೊಂಬಾರ್ದಲ್ವಾ? ಅಲ್ವಾ? ನಿಮ್ಮನ್ನು ಕೇಳ್ತೀನಿ. ಅದನ್ನ ಹೈಕಮಾಂಡ್ ಅಂತ ಹೇಳಿದ್ರು. ಹೈಕಮಾಂಡ್ ಅಂದ್ರೆ ಎಲ್ಲರೂ ಅಮಿತ್ ಶಾನ ಅನ್ನೋ ತರ ಎಲ್ಲರೂ ಏನೋ ರಾಹುಲ್ ಗಾಂಧಿನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆನ ಆ ಥರ ಅಲ್ಲ ಇದು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಡಿಸಿಷನ್ಗೋಸ್ಕರ, ನಿಮ್ಮ ಒಪಿನಿಯನ್ಗೋಸ್ಕರ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋ ಅಂತ ಒಂದು ವಿಷಯ ಇದು.